ಹೆಬ್ಬಾಳ ಮೇಲ್ಸೇತುವೆಯಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ನಿತ್ಯ ವಾಹನ ದಟ್ಟಣೆಯಿಂದ ಬಳಲ್ತಾ ಇದ್ದಂತಹ ವಾಹನ ಸವಾರರು ಇನ್ಮುಂದೆ ನೆಮ್ಮದಿಯಾಗಿ ಓಡಾಡಬಹುದಾಗಿದೆ. ಹೌದು, ಹೆಬ್ಬಾಳದಲ್ಲಿ ಹೊಸದಾಗಿ ನಿರ್ಮಿಸ್ತಾ ಇರತಕ್ಕಂಥ ಹೆಚ್ಚುವರಿ ರ್ಯಾಂಪ್ಗಳು ಆಗಸ್ಟ್ ಮೊದಲ ವಾರದಲ್ಲಿ ವಾಹನ ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಈ ಹೊಸ ರ್ಯಾಂಪ್ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಪ್ರಾರಂಭವಾಗಿ ಕೆಆರ್ಪುರ ಲೂಪ್ನೊಂದಿಗೆ ಸೇರಿಕೊಳ್ಳುತ್ತೆ. ಇದರಿಂದ ಮೇಕ್ರಿ ಸರ್ಕಲ್ ಕಡೆಗೆ ಹೋಗುವಂತಹ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗ್ತಾ ಇದ್ದು, ಇದರಿಂದ ಟ್ರಾಫಿಕ್ ಜಾಮ್ನಿಂದ ಪರಾರ್ಥಿದವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗಲಿದೆ. ಇನ್ನು ಬಿಡಿ ವತಿಯಿಂದ ಈ ರ್ಯಾಂಪ್ಗಳ ನಿರ್ಮಾಣ ಮಾಡಿದ್ದು, ಈ ರ್ಯಾಂಪ್ನಿಂದ ನಾಗವಾರ ಕಡೆಯಿಂದ ಬರುವಂತಹ ಟ್ರಾಫಿಕ್ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಸುಮಾರು 700 ಮೀಟರ್ ಉದ್ದದ ಈ ರ್ಯಾಂಪ್ ಅನ್ನ 26 ಕಂಬಗಳ ಆಧಾರದ ಮೇಲೆ 25 ಭಾಗಗಳಾಗಿ ನಿರ್ಮಿಸಲಾಗಿದೆ. ಇನ್ನು ಜಂಕ್ಷನ್ ನಲ್ಲಿರತಕ್ಕಂತಹ ರೈಲ್ವೆ ಹಳಿಯ ಮೇಲೆ 99 ಗಿರ್ಡರ್ಗಳನ್ನು ಅಳವಡಿಸಲಾಗಿದೆ. ಸದ್ಯ ಕಾಮಗಾರಿಯ ಅಂತಿಮ ಹಂತದಲ್ಲಿದ್ದು ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ರೈಲ್ವೆ ಹಳಿವರೆಗೂ ಕೂಡ ಡೆಕ್ ಕಾಸ್ಟಿಂಗ್ ಮತ್ತು ರಸ್ತೆ ನಿರ್ಮಾಣ ಕಾರ್ಯ ಮುಕ್ತಾಯ ಇದೆ. ಇನ್ನು ಕೆಆರ್ಪುರಂ ಲೂಪ್ವರೆಗೂ ಕೂಡ ಉಳಿದ ಭಾಗದ ಕಾಮಗಾರಿ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲ ವಾರದ ವೇಳೆಗೆ ಪೂರ್ಣಗೊಳ್ಳುತ್ತಂತೆ.